ನನ್ನ ಹೆಂಡತಿ ಪಾಪ ವಾಂತಿ ಜ್ವರ ಬೇದಿಯಿಂದ ನರಳ್ತಾ ಇರ್ಬೇಕಾದ್ರೆ ರಾಘು ಒಂದೇನೋ ರೆಮಿಡಿ ಮಾಡ್ಕೊಡ್ತೀನಿ, ಮನೆ ಮದ್ದು ಮಾಡ್ಕೊಡ್ತೀನಿ ಅಂತ ಬಂದಿಯಾನೆ. ಈ ವಿಡಿಯೋ ನೋಡೋಣ. ಎರಡು ಸ್ಪೂನ್ ಬೆಲ್ಲ ಹಾಕ್ತಾ ಇದೀನಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಿಂತ್ಕೊಂಡ್ ನೀರ್ ಕುಡಿಬೇಡಿ, ನಿಂತ್ಕೊಂಡ್ರೆ ನೆಟ್ಗಿರ್ತದೆ. ಅದ್ ಹಿಂಗ್ ಬಂದು ಕರಳು ಅದೇ ಬಾಡಿನೇ ಕಡ ಅದೇ ಹಿಂಗ್ ತೋರಿಸಿ ತಪ್ಪಾಯ್ತಾ? ಅವ್ರ ಮಗೆ ನಾವ್ ಏನ್ ಹೇಳಕ್ಕಿಲ್ಲ. ನಮ್ಮ ರಾಘು ಒಂದು ನನಗೆ ನೆನಪಾಗದೆ ಉಮಾಶ್ರೀ ಅವರು. ಅಫ್ಕೋರ್ಸ್ ಇವತ್ತು ಅವ್ನು ಸೀರೆ ಬ್ಲೌಸ್ ಒಳಗಡೆ ಎಲ್ಲ ಹಾಕಿಲ್ಲ. ಕಷಾಯ ಏನು ಯಶಸ್ವಿನಿ ಅಕ್ಕನಿಗೋಸ್ಕರ ಮಾಡ್ತಾ ಇದೀನಿ, ಅದು ಯಶಸ್ವಿಯಾಗಿ ಆಗಿದೆ. Yes, ಕಷಾಯ is complete. Yes, I am. ಯಾಕೆ ಅದೇ ಶೂರ್ ನೀವ್ ಬೇರೆ ಏನು ಹೇಳಿಲ್ವಲ್ಲ? ಇಲ್ಲಪ್ಪ. ಎಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವ್ಲಾಗು. ಇದು ಆಕ್ಚುಲಿ ವ್ಲಾಗೇ ಅಲ್ಲ ಅನ್ಕೊಂಡಿದ್ವಿ, ಸುಮ್ನೆ ಏನೋ ಮಾತಾಡ್ತಾ ಹೊಡೆದಂತ ಐಡಿಯಾ ಇದು. ಯಾಕೆಂದ್ರೆ ವೆದರ್ ನೋಡಿ ತುಂಬಾ ಕೆಟ್ಟದಾಗಿದೆ, ಎಲ್ಲಾ ಕಡೆ ಗಾಳಿ, ಶೀತ ಗಾಳಿ. ಸೊ ಏನಾಗಿದೆ, ಎಲ್ಲರಿಗೂ ಒಂಥರ ಪಾಪ ನೆಗಡಿ, ಕೆಮ್ಮು, ದಮ್ಮು, ವಾಂತಿ, ಜ್ವರ, ಬೇದಿ ಇವೆಲ್ಲ ಬರ್ತಾ ಇದೆ. ಹಾಗಾಗಿ ಏನಪ್ಪ ಐಡಿಯಾ ಬಂತು ಅಂದ್ರೆ, ಯಾಕೆ ಮನೆಯಲ್ಲಿ ಒಂದು ಕಷಾಯ ಮಾಡಬಾರ್ದು ಅಂತ ಐಡಿಯಾ ಬಂತು. ಇದಕ್ಕೊಂದು ಬಹಳ ಹಳೆ ಕಾಲದ ಒಬ್ಬ ಸೂಕ್ತ ವ್ಯಕ್ತಿಯನ್ನೇ ಕರೆಸ್ಬೇಕು, ಎಲ್ಲವನ್ನು ಅರ್ಥಕೊಂಡು ಇದ್ರ ಬಗ್ಗೆ ತುಂಬಾ ನಾಲೆಜ್ ಇರೋಂತ ಒಬ್ಬ ವ್ಯಕ್ತಿನ ಕರೆಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಆ ವ್ಯಕ್ತಿಯನ್ನ ಇವಾಗ ಕರೆಯುವಂತ ಸಮಯ. 1 2 3 ಓಂ ಗಿಚಿಗಿಲಿಗಿಲಿಗಿ ನೋಡಿ ಬಂದ ರಾಘು. ಸೊ ರಾಘು ಇವಾಗ ನಮ್ಗೆ ಒಂದು ಹಳೇ ಕಾಲದ ಕಷಾಯ. ನಾನ್ ಹಳೆ ಕಾಲದವನು ಅಂತ ಹೇಳಿದ್ರು, ದಯವಿಟ್ಟು ಅದನ್ನ ಯಾರು ಮನ್ಸಿಗೆ ತಗೋಬೇಡಿ. ನಿಮ್ಗೆ ಗೊತ್ತ ಇಬ್ರಲ್ಲಿ ಯಾರು ತುಂಬಾ ಹಳೆ ಕಾಲದವರು. ನೀನ್ ಹಳೆ ಕಾಲದವನು ಅಂತ. ಹಳೆ ಕಾಲದ ಹಳೆ ಜನರೆಲ್ಲ ಫಾಲೋ ಮಾಡ್ತಿದ್ದಂತ ಒಂದು ರೆಮಿಡಿ, ಮನೆ ಮದ್ದು. ಇದಕ್ಕೆಲ್ಲ ಮೇನ್ ಕಾರಣ ಯಾರು ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿ ಸುಮ್ಮನೆ ಕುತ್ಕೊಂಡಿದ್ದಾರೆ. ಅಲ್ಲಿ ಸುಮ್ಮನೆ ಇವತ್ತಿನ ವ್ಲಾಗ್ಗೆ ಮೇನ್ ಕಾರಣನೇ ಅಲ್ಲಿ ಕೂತ ನೋಡಿ. ಅವಳೆ ನೋಡಿ, ಮೇನ್ ವ್ಯಕ್ತಿ ಇವಳೆ. ನೀ ಬೇಜಾರ್ ಮಾಡ್ಕೋಬಾರ್ದು. ನಾನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ನೀನ್ ಅಳಬಾರ್ದು. ನಾನು ಅಳೋದಿಲ್ಲ. ತೆಗೆ ಮುಖ ಪರವಾಗಿಲ್ಲ. ಚೆನ್ನಾಗಿದೆ ಬಿಡು, ಎಫೆಕ್ಟ್ ಆಗ್ತೀನಿ. ಮೇಕಪ್ ಹಾಕೊಂಡಿರಲ್ಲ, ಅದಕ್ಕೆ ಅವ್ರ ಮುಖ ತೋರಿಸ್ತಾ ಇಲ್ಲ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಇಲ್ಲಿ ಅಕ್ಕ ತೊಂದ್ರೆ ಇಲ್ಲ, ನೀವು ಮೇಕಪ್ ಇಲ್ದಂಗೆ ತುಂಬಾ ಚೆನ್ನಾಗಿದ್ದೀರಾ. ಮುಖ ನೋಡಿ, ಪ್ಲೀಸ್ ಓಪನ್ ದಿ ಫೇಸ್. ಎಸ್, ಓಕೆನಾ? ಮಹಾಪ್ರಭುಗಳಿಗೆ ನೀವೇ ನಿಲ್ಲಿ. ನನ್ನ ಹೆಂಡತಿ ಪಾಪ ವಾಂತಿ ಜ್ವರ ಬೇದಿಯಿಂದ ನರಳ್ತಾ ಇರ್ಬೇಕಾದ್ರೆ ರಾಘು ಒಂದೇನೋ ರೆಮಿಡಿ ಮಾಡ್ಕೊಡ್ತೀನಿ, ಮನೆ ಮದ್ದು ಮಾಡ್ಕೊಡ್ತೀನಿ ಅಂತ ಬಂದಿಯಾನೆ. ಸೊ ಆ ಮನೆ ಮದ್ದು ಏನು, ಹೇಗಿರುತ್ತೆ, ಅದೆಲ್ಲದನ್ನು ಈ ವಿಡಿಯೋ ನೋಡೋಣ. ಆರ್ ಯು ರೆಡಿ? 1 2 3 ಸ್ಟಾರ್ಟ್. ನನ್ ಜೀವನದಲ್ಲಿ ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಂದು ಒಳ್ಳೆ ಮನೆ, ಒಂದು ಮುದ್ದಾದ ಮಗು, ಒಂದು ಮುದ್ದಾದ ಗಂಡ. ನನಗೆ ನೆಗಡಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಈ ನೆಗಡಿ ಬಂದಾಗಿಂದ ತೆಗ್ದು ಸಾಕಾಗೋಯ್ತು. ಸದ್ಯಕ್ಕೆ ಕಷಾಯ ಮಾಡೋಣ. ಎಸ್, ಸಾಮಗ್ರಿಗಳನ್ನ ತಗೋಣ. ಎಸ್, ಅವಾಗಿಂದ ನೀವು ಅನ್ಕೊಂಡಿರ್ಬೋದು ಏನಕ್ಕೆ ಇವನು ಈ ತರ ಇಟ್ಕೊಂಡು ಅಲ್ಲಿ ಅಲ್ಲಿತಿದ್ದೇನೆ ಅಂತ. ನಾಟಿ ಸ್ಟೈಲ್ ಕಷಾಯ ಮಾಡ್ತಿರೋದ್ರಿಂದ ಸ್ವಲ್ಪ ನಾಟಿ ಸ್ಟೈಲ್ ಪಾತ್ರೆಗಳನ್ನು ಉಪಯೋಗಿಸೋಣ. ನಾಟಿ ಸ್ಟೈಲ್ ಬುಟ್ಟಿ ತಗೊಂಡು ಇವಾಗ ಏನಕ್ಕೆ ಇಲ್ಲಿ ಬಂದಿದೀವಿ ಅಂತ ಅಂದ್ರೆ, ಇದಕ್ಕೆ ನಮ್ಮ ಕಡೆ ದೊಡ್ಡ ಪತ್ರೆ ಅಂತಾರೆ. ಇದು ನೆಗಡಿಗೆ, ಕೆಮ್ಮಿಗೆಲ್ಲ ತುಂಬಾ ಒಳ್ಳೇದು. ಇದನ್ನ ಒಂದು 3 ರಿಂದ 4 ಎಲೆ ಎತ್ಕೊಂಡಿದೀನಿ. ಆಮೇಲೆ ತುಳಸಿ ದಳಗಳನ್ನ ಕುಡಿನ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಚಿಗುರುತ್ತೆ. ಸೊ ಹಾಗಾಗಿ 2 ತುಳಸಿ ಕುಡಿನ ಕಟ್ ಮಾಡ್ಕೊಂಡಿದೀನಿ. ಇಷ್ಟು ಸಾಮಗ್ರಿಗಳು ಹೊರಗಡೆ ಸಿಗುವಂತದ್ದು. ಸಾಕು ಅಲ್ಲ, ಇಂಡೋರ್ ಐಟಮ್ಸ್ ತುಂಬಾ ಇದೆ. ಇದು ಔಟ್ಡೋರ್ ಐಟಮ್ಸ್. ಇಂಡೋರ್ ಹೋಗೋಣ ನಡಿ. ಸಿಕ್ಕಾಕೊಳ್ಳೋದು ಕೂದಲಲ್ಲಿ ನೊಣಗಳೆಲ್ಲ ಸತ್ತ ಬಿಡೋಣ, ಹಿಂಗ್ ತಕೊಳ್ತೀನಿ. ನಮ್ಮ ಅಡಿಗೆ ಮನೆಗೆ ಬಂದು ಏನೇನೆಲ್ಲ ಇದೆ ಅಂತ ತಿಳ್ಕೊಂಡು ರಾಘುನೇ ಅಡಿಗೆ ಮಾಡ್ತಾ ಇದ್ದಾನೆ. ಆಕ್ಚುಲಿ ಏಪ್ಪ
ಹೊಸ ಲೈಟ್ ತಗೊಂಡಿದೀನಿ ಫ್ರೆಂಡ್ಸ್. ವಿಡಿಯೋ ಮಾಡ್ಬೇಕು, ಬ್ಲಾಗ್ ಮಾಡ್ಬೇಕು, ನಾನು ಯೂಟ್ಯೂಬರ್ ಆಗಬೇಕು, ಬ್ಲಾಗರ್ ಆಗಬೇಕು ಅಂತೆಲ್ಲ ತಗೊಂಡಿದೀನಿ. I think your concept is so good, whatever you are doing. ಓಕೆ ರಾಘು, ಇದು ಎಷ್ಟು ವರ್ಷದ ಹಳೆ ಕಾಲದ ಒಂದು ರೂಢಿ ಇದು? ಎಷ್ಟು ವರ್ಷ ಎಷ್ಟು ಹಳೆ ಕಾಲದಂತ ನಂಗೆ ಪಕ್ಕಾ ಐಡಿಯಾ ಇಲ್ಲ, ಬಟ್ ತುಂಬಾ ಹಳೆ ಅಜ್ಜಿದಿರು ಅಮ್ಮಂದಿರು ಎಲ್ಲ ನೆಗಡಿ ಆಯ್ತು. ಏನು ಅಮ್ಮನ ಅಜ್ಜಿನ ಅಂತಲ್ಲ ಅಂತ ಇದೆಯಾ? ಅಂದ್ರೆ ಅಮ್ಮಂದಿರು ಅಜ್ಜಿದಿರು ನೆಗಡಿ ಆಯ್ತು ಕೆಮ್ಮಾಯ್ತು ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಉಪಯೋಗಿಸಿ ಒಂದು ಕಷಾಯ ಮಾಡುವಂತದ್ದು. ಸೊ ಅದ್ರೊಳಗೆ ಇವಾಗ ನಾವು ನಮ್ಮ ಅಕ್ಕನಿಗೋಸ್ಕರ ಕಷಾಯ ಮಾಡ್ತಾ ಇದೀವಿ. ಅಕ್ಕ ಓಕೆ, ನಿಮ್ಮನ್ನೇ ನಂಬಿದ್ದೀವಿ, ನೀವೇ ಏನಾದ್ರು ಮಾಡ್ಬೇಕು ಸ್ವಾಮಿ. ಈ ಒಂದು ಮನೆ ಮದ್ದಿಗೆ ಮನೆಯಲ್ಲೇ ಮಾಡುವ ಒಂದು ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನ್ ಕರಿಮೆಣಸು, ಒಂದು 4 ರಿಂದ 5 ಕಲ್ಲುಪ್ಪಿಂದು ಇದು ಏನು ಕಲ್ಲು, ಆಮೇಲೆ ಸ್ವಲ್ಪ ಜೀರಿಗೆ, ಇದು ಬೆಲ್ಲ, ಪೌಡರ್ಡ್ ಬೆಲ್ಲ, ಇದು ದೊಡ್ಡ ಪತ್ರೆ ಅಂಡ್ ಇದು ತುಳಸಿ ಎಲೆಗಳು, ಒಂದ್ ಸ್ವಲ್ಪ ಶುಂಠಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಬೇಕು, 1 ಡ್ರಾಪ್ ತುಪ್ಪ ಬೇಕು. ಎಲ್ಲ ಇಲ್ಲೇ ಇದೆ. ಇವಾಗ ನೋಡಿ ಗಾಬರ ಆಗೋಯ್ತು. ಪ್ಲೀಸ್ ಬಾ, ನನ್ನ ಮನ ಮರದಿ ಉಳಿಸ್. ಎಸ್ ಬಾ, ಓ ನನ್ನ ಜ್ಯೋತಿಯ ಬೇಗ ಬಾ. ಬಂತು ಹೆಂಗೆ. ಈಗ ಫಸ್ಟ್ ನಾನು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಕೆಟ್ಟ ಕೆಲಸ ಅಲ್ಲ. ಒಂದು ಕಷಾಯ ಆಗ್ಬೇಕು ಅಂತಂದ್ರೆ ಫಸ್ಟ್ ಒಲೆ ಹಚ್ಬೇಕು. ಅದನ್ನ ಹಚ್ತಾ ಇದ್ದೀನಿ. ಅದನ್ನು ದೇವಾಯ ನಮಃ ಅಂತ ಹೇಳಿ ಪಾತ್ರೆ ಇಟ್ಬಿಡಿ, ಸ್ವಲ್ಪ ನೀರನ್ನು ಹಾಕ್ಬಿಡಿ. ಆಕ್ಚುಲಿ ಏನ್ ಗೊತ್ತಾ, ಈ ಕಷಾಯನ ಬರೀ ವಾಂತಿ ಭೇದಿ ಜ್ವರ ಕೆಮ್ಮು ಎಲ್ಲ ಇದ್ದಾಗ ಮಾತ್ರ ಅಂತಲ್ಲ, ಇನ್ಸ್ಟೆಡ್ ಆಫ್ ಕಾಫಿ ಟೀ, ನಿಮ್ಮನೇಲಿ ಯಾವಾಗಲೂ ಕಾಫಿ ಟೀ ಕುಡಿತೀರಲ್ವಾ, ಅದನ್ನ ಕುಡಿಯೋದ್ರ ಬದಲು ಕೂಡ ಇದನ್ನ ಬಳಸ್ಕೋಬಹುದು. ಏನ ತುಂಬಾ ಜಾಸ್ತಿನೂ ಕುಡಿದ್ರೆ ತುಂಬಾ ಹೀಟ್ ಆಗ್ಬಿಡುತ್ತೆ. ಹೀಟ್ ಆಗಿ ಆಮೇಲೆ ಮುಕ್ಕಳಲ್ಲಿ ರಕ್ತ ಸೋರ್ಬಿಡ್ತಾವ. ಹಂಗೆಲ್ಲ ಮಾತಾಡ್ಬಾರ್ದು. ನಿಜವಾಗ್ಲು ಕಣೋ, ಏನ್ ಡೈರೆಕ್ಟರ್ ಬಾಯಲ್ಲಿ ಹೊಗೆ ಮಾತಾಡ್ದೆ? ಅಲೇ ಚಿಮಿನಿಲಿ ಹೋಗೆ ಬರ್ತಾ ಇದೆ ಅಂದ್ರೆ ಅಡಿಗೆ ಮನೆಗೆ ಬೆಂಕಿ ಬಿದ್ದಿದೆ ಅಂತ ಅಲ್ವೇನೋ ಅರ್ಥ. ಹೌದು, ರಕ್ತ ಬರುತ್ತೆ ಮೂಗಲೆಲ್ಲ ಹೀಟ್ ಆಗಿ ಹಿಂಗಾಕಿ ಹಿಂಗ್ ತೆಗಿರೋ ರಕ್ತ ಎಲ್ಲ ಸೋರ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ವಿಷ ಆಗತ್ತೆ ಅಂತ ಗೊತ್ತಾ. ಆಮೇಲೆ ನಾವು ಹೇಳ್ಬೇಕು, ನೋಡಿ ರಾಘು ನೀವೆಲ್ಲ ಹೇಳ್ ಕುಡಿದ್ವಿ, ಆಮೇಲೆ ಅವ್ರು ಒಂದ್ ವಿಡಿಯೋ ಕಳಿಸ್ತಾರೆ, ಆಗ್ತಿಲ್ಲ ಬ್ರೋ, ರಕ್ತ ಬರ್ತಿದೆ ಬ್ರೋ, ಸಿಕ್ಕಾಕೊಂಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಜಾಸ್ತಿ ಅಲ್ಲ, ಯಾವಾಗ ವಾರದಲ್ಲಿ 1-2 ಸಲ ಕುಡಿಬೋದನ್ನ ಕುಡಿಬಹುದು ವಾರದ 2 ಸಲ ಆರಾಮ್ ಕುಡಿಬಹುದು. ಈ ಸೀಸನ್ ಅಲ್ಲಿ, ಕೋಲ್ಡ್ ಸೀಸನ್ ಅಲ್ಲಿ ಅಂತೂ 1 ವಾರದ 2 ಸಲ ಆರಾಮ್ ಕುಡಿಬಹುದು. ಬಟ್ ಏನ್ ಗೊತ್ತಾ, ನಿಮ್ಗೆ ತುಂಬಾ ಹೀಟ್ ಆಗ್ಬಾರ್ದು ಅಂದ್ರೆ ಅಷ್ಟು ಹಾಕೋಬಿಡಿ ಅಷ್ಟೇ. ಅಷ್ಟು ಹಾಕೋಬೇಡಿ, ಅದೇ ಅಷ್ಟು ಹಾಕೋಬೇಡಿ. ಇನ್ನೊಂದು ಹಾಕ್ಬೇಕು ಅಂದ್ರೆ ಶುಂಠಿ ಹಾಕೋಬಿಡಿ, ಇನ್ನೊಂದು ಹಾಕ್ಬೇಕು ಅಂದ್ರೆ ತುಳಸಿ ಹಾಕೋಬಿಡಿ. ನೀರ್ ಕುಡಿರಿ. ಎಲ್ಲ ಏನು ಹಾಕೊಂಡಿಲ್ಲ ಅಂದ್ರೆ ಬರೀ ಬಿಸಿನೀರ್ ಆಗತ್ತೆ, ಅಷ್ಟೇ ಕುಡಿ. ಏನಣ್ಣ ಆಕ್ಚುಲಿ ಏನ್ ಗೊತ್ತಾ, ನೀವು ತೂಕ ಇಳಿಸಕ್ಕೆ, ಸ್ಕಿನ್ ಗ್ಲೋ ಆಗಕ್ಕೆ, ಸಖತ್ತಾಗಿರೋದಕ್ಕೆ ಬೆಳಗ್ಗಿನ ರಾತ್ರಿವರೆಗೂ ನೀವು ಎಷ್ಟು ಸಲ ನೀರ್ ಕುಡಿತೀರೋ ಅದನ್ನ ಬಿಸಿನೀರ್ ಕುಡೀರಿ, ತುಂಬಾ ಒಳ್ಳೇದು. ಅಂಡ್ ಇನ್ನೊಂದು ರಾಘು, ನಿಂಗೂ ಗೊತ್ತಾ, ನಿಂಗೂ ಹೇಳ್ತೇನೆ ಕೇಳು, ನೀವು ಯಾವಾಗ್ಲೇ ನೀರ್ ಕುಡಿಬೇಕಾದ್ರೂ ಕೂತ್ಕೊಂಡ್ ನೀರ್ ಕುಡಿಬೇಕಂತೆ. ನಿಂತ್ಕೊಂಡ್ ನೀರ್ ಕುಡಿಬೇಡಿ, ನಿಂತ್ಕೊಂಡ್ರೆ ನೆಟ್ಗಿರ್ತದೆ. ಅದ್ ಹಿಂಗ್ ಬಂದು ಕರಳು, ಅದೇ ಬಾಡಿನೇ ಕಡ. No comments. ಇವನೊಬ್ಬ ಅದೇ ನಾ ಹಿಂಗ್ ತೋರ್ಸಿದ್ದಪ್ಪ ಆಯ್ತಾ, ಅವ್ರ ಮಗೆ ನಾವ್ ಏನ್ ಹೇಳಕ್ಕಿಲ್ಲ. ನಿಂತಾಗ ಕುಡಿದ್ರೆ ಬಾಡಿ ನೆಟ್ಟಿಗಿರುತ್ತಲ್ವಾ, ಆ ನೀರು ಹಿಂಗ್ ಹೋಗಿ ದೊಡ್ಡ ಕರಳು, ಸಣ್ಣ ಕರಳು, ಜಠರ ಇದ್ರಳೆಲ್ಲ ಪಿತ್ತಿಗೆಲ್ಲ ಜನಗಳ ಇದ್ರಾಗ ಅದಕ್ಕೆಲ್ಲ ಹೋಗಲ್ಲಂತೆ. ಕೂತು ಕುಡಿದಾಗ ಅದು ಕ್ಲೀನ್ ಆಗಿ ಅಷ್ಟೇ. ಆಮೇಲೆ ಎಲ್ಲದೂ ಅಷ್ಟೇ, ಕೆಲವೊಂದು ಕೂತ್ಕೊಂಡ್ ಮಾಡುವಂತದ್ದು ಯಾರು ಇವಾಗ ಕೂತ್ಕೊಂಡ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಊಟ, ಆಮೇಲೆ ಸಮಥಿಂಗ್ ಅದೆಲ್ಲದು ಕೆಳಗಡೆ ಕೂತ್ಕೊಂಡು ಚಕ್ಕಮುಟ್ಟಿ ಹಾಕೊಂಡು ಊಟ ಮಾಡಿದ್ರೆ ಎಲ್ಲಾ ಬಾಡಿ ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ. ಸೊ ಕೂತ್ಕೊಂಡ್ ಮಾಡುವಂತ ಕೆಲಸನ ಕೂತ್ಕೊಂಡೇ ಮಾಡಿ ದಯವಿಟ್ಟು. ಎಸ್, ಈಗ ಮತ್ತೆ ಕಷಾಯ ಬನ್ನಿ. ನೋಡಿ ನೀರು ಕೊತ 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 ಅಂತ ಕುದೀತಾ ಇದೆ. ಹಂಗೆ ಕುಟ್ಟೋದಿಕ್ಕೆ 1 ಸ್ಪೂನ್ ಕಾಳ್ಮೆಣಸು ಹಾಕ್ತೀರಾ, ಆಯ್ತಾ? ಕಾಳ್ಮೆಣಸು ಹಾಕಿ ಹಾಗೆ ಒಂದ್ ಸ್ವಲ್ಪ ಜೀರಿಗೆನ ಹಾಕ್ಬಿಡಿ ಅದಕ್ಕೆ. ಒಂದೇ ಕಡೆ ಹಾಕಲ್ಲ ಇಲ್ಲ, ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಟ್ಟಿದಂತ ಕರಿಮೆಣಸು ಹಾಗೂ ಜೀರಿಗೆನ ಕುದಿತಾ ಇರೋ ನೀರಿಗೆ ಹಾಕ್ಬಿಡಿ. ಇವಾಗ ಶುಂಠಿ 1.5 ಇಂಚು ಶುಂಠಿ ಹಾಕ್ತಾ ಇದೀನಿ ನಾನು. ಈಗ ಜಜ್ಜಿರೋ ಶುಂಠಿನ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಆಗ್ಬೇಕು, ಬೇರೆ ಇನ್ನೇನು ಅಲ್ಲ. ನೀವು ಇದ್ರೊಳಗೆ 1 ಲೋಟ ಹಾಕಿದ್ರೆ
ಅದು ಅರ್ಧ ಲೋಟ ಆಗ ತನಕ ನೀರನ್ನ ಕುದಿಸ್ಬೇಕು, ಅದೇ ವಿಶೇಷ. ಆಕ್ಚುಲಿ ಇದೆಲ್ಲ ಮಾಡ್ತಾ ಮಾಡ್ತಾ ನನಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಅನಿಸ್ತು. ಈ ತರ ಮನೆ ಮದ್ದುಗಳು ಏನೇನೆಲ್ಲ ಇದೆ, ರಾಗು ಒಂಥರ ಕಷಾಯ ತೋರಿಸ್ತಾನೆ, ಇನ್ನು ಯಾವ್ಯಾವ್ದೆಲ್ಲ ರೀತಿಯಾದ ಕಷಾಯಗಳಿದೆ, ಯಾವ್ಯಾವ ತರ ಎಲ್ಲ ಮಾಡ್ಕೋಬಹುದು, ಕೆಳಗಡೆ ಕಮೆಂಟ್ ಮಾಡಿ ಪ್ಲೀಸ್. ಮಾಡಿಪ್ಪ, ನಮಗೂ ಹೇಳಿ ಪ್ಲೀಸ್. ನೀನ್ ಮಾತಾಡ್ಬೇಕಾದ್ರೆ ಹೇಳ. ಇಲ್ಲೊಳಿದೆ ಐಫೋನ್ ಅಲ್ಲಿ ಇದೊಂದಿದೆ ಫ್ರೆಂಡ್ಸ್, ನೀ ಮಾತಾಡು. ಹಾಯ್. ಅಲ್ಲಿ ಫೋಕಸ್ ಆಗತ್ತೆ. ಹಾಯ್. ಹಾಯ್, ನೀ ಮಾತಾಡು. ಹಾಯ್. ಹಾಯ್. ಈ ಹೊಸ ಫೋನ್ ತಗೊಂಡ್ಬಿಟ್ಟು ನಮ್ಗೆ ಜಾತ್ರೆಯಲ್ಲಿ ಕಳ್ಳೆಪುರಿ ಸಿಕ್ತಷ್ಟು ಖುಷಿ ಆಗ್ಬಿಟ್ಟದೆ, ಒಂಥರ ಚೆನ್ನಾಗಿದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಿಂದು ಐಫೋನ್ ಅಲ್ಲೇನಾ? ಹೌದಪ್ಪ. ಇರೋ ಮಾತಾಡ್ಬೇಡ, ಇವಾಗ ಹೇಳು. Yes, ನಂದು iPhone. ಹೌದಾ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ ನೆಕ್ಸ್ಟ್ ಸ್ಟೆಪ್ ರಾಗೋ. ನೆಕ್ಸ್ಟ್ ಚೆನ್ನಾಗಿದ್ದೀರಾ? ಹಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಿ. ಈಗ ದೊಡ್ಡ ಪತ್ರೆ ಇರುತ್ತೋ ಅದನ್ನ ಕೈಯಲ್ಲಿ ಹಿಂಗ್ ಮುರಿದ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಹಿಂಗ್ ಹಾಕ್ಬಿಡಿ. ಆಮೇಲೆ ತುಳಸಿರ ಹಾಕ್ತಾ ಇದೀವಿ. ಇವರಾನ ಎಸ್, ನೋಡಿ ಇದು ಕುದೀತಾ ಇದೆ. ಇವಾಗ ನೀವು ಇದಕ್ಕೆ ಒಂದು 2 ಸ್ಪೂನ್ ಬೆಲ್ಲ ಹಾಕ್ಬಿಡಿ. 2 ಸ್ಪೂನ್ ಬೆಲ್ಲ ಹಾಕ್ತಾ ಇದೀನಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಎಲ್ಲಿವರೆಗೂ ಬಂದಿದೆ ರಾಗು? ಇನ್ನೂ ಎಷ್ಟಿದೆ ಪ್ರೋಸೆಸ್? ಇನ್ನೊಂದ್ ಸ್ವಲ್ಪ ಇನ್ನೇನ್ ಆಗೋಗೋಯ್ತು. ಇನ್ನೊಂದ್ 2 ಇಂಗ್ರೀಡಿಯೆಂಟ್ ಹಾಕ್ಬಿಟ್ರೆ ಕಷಾಯ ಕುಡಿತಾ ಇರೋದೆ. ಎಂಡಲ್ ಒಂದ್ ಎರಡು ಹಾಕರ ಈ ಕಷಾಯ ಮುಗೀತು. ಎರಡು ಹಾಕರ ಈ ಕಷಾಯ ಮುಗೀತು. ಎಂಡಲ್ ಎಂಡಲ್ 2 ಹಾಕಿದ್ರೆ ಕಷಾಯ ಮುಗೀತು. ಇವ್ರು ಏನ್ ಹೇಳ್ತಾರೋ. ಎಂಡಲ್ ಏನ್ ಗೊತ್ತಾ, ಇದು ಅವಾಗಿಂದ ಆಕ್ಚುಲಿ ಏನ್ ಗೊತ್ತಾ, ಬೇರೆ ಅಡಿಗೆ ಮಾಡಿದ್ರೆ ವಾಸನೆ ಬರುತ್ತೆ ಗೊತ್ತಾ, ಕಷಾಯದಲ್ಲೂ ಗಮ ಗಮ ಅಂತ ಗಮ ಅಂತಾರೆ. ಹೌದು, ಒಂಥರ ಗಮ 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 ಅಂತ ಇದೆ. ಕೈಯಲ್ಲಿದೆ ಕರಾಮತ್ತು. ಆಕ್ಚುಲಿ ಇದಕ್ಕೆ ಅದೇ ಹೆಸರಿಟ್ಬಿಡಿ ಈ ಬ್ಲಾಗಿಗೆ. ಏನು ರಾಗು ಕೈಯಲ್ಲಿದೆ ಕರಾಮತ್ತು ಅಂತ. ನಮಗೆ ಪಾಠ ಹೇಳ್ಕೊಡ್ತೀರಾ ಫ್ರೆಂಡ್ಸ್? ಆಕ್ಚುಲಿ ತಮ್ಮೇಲೆ ನಾವೇನೋ ಒಂದು ಇಟ್ಟಿದ್ವಿ ಬಿಡಿ, ಬಟ್ ನಿಮಗೆ ಈ ವಿಡಿಯೋ ನೋಡಿದ್ರೆ ಏನೇನೆಲ್ಲ ಇಡಬಹುದಾಗಿತ್ತು ಕ್ಯಾಪ್ಷನ್ ಅಂತ ಅನ್ಸುತ್ತೆ, ಕಮೆಂಟ್ ಮಾಡಿ ಇಡಿ. ಈಗ ನಾವ್ ಇದಕ್ಕೆ ಹಾಕ್ತಾ ಇದೀವಿ ಮಂಜಲ್ ಪುಡಿ. ಮಂಜಲ್ ಪುಡಿ ಅಂದ್ರೆ ಅರಿಶಿಣ ಪುಡಿ. ಹೌದಾ? ಎಸ್, ಅರಿಶಿಣ ಪುಡಿಯನ್ನ ಯಾವ ಭಾಷೆ ಮಂಜಲ್? ಏನು ಎಲ್ಲ ಕೇಳಿದ್ದೆ, ಅದನ್ನ ನೀವೇ ಹೇಳಿದೆ ಅಷ್ಟೇ ಅಣ್ಣ. ಅಷ್ಟೆಲ್ಲ ಡೀಟೇಲಿಂಗ್ ಆಗಿ ನೀವು ಕೇಳ್ಬಾರ್ದಣ್ಣ. ನೀವು ಕೇಳಬಾರದು. ಹೇಳ್ಬಿಡ್ತೀನಿ, ನೀವು ಅದನ್ನ ಕೇಳ್ಬಿಟ್ರೆ ಗಾಬರಿ ಆಗ್ಬಿಡುತ್ತೆ. ಚೂರೇ ಚೂರು ಅರಿಶಿಣ ಪುಡಿ ಹಾಕ್ತಾ ಇದೀನಿ. ಸ್ವಲ್ಪ ಮಂಜಲ್ ಪುಡಿ. ಮಂಜಲ್ ಪುಡಿ ಆದ್ಮೇಲೆ 1 ತೊಟುಕು, ಏನಂತೀವಿ ನಾವು, ತೊಟುಕು ತುಪ್ಪ. ಟಂಟಡಾನ್. ಈ ಕಷಾಯ ನಿಮ್ ಮೈ ಒಳಗಡೆ ಇಳಿಬೇಕು, ಮನ್ಸಿಗೆ ಖುಷಿ ಕೊಡ್ಬೇಕು ಅಂತಂದ್ರೆ ನೀವು ಬಳಸಿ ವರ್ಧಿನಿ ಫಾರ್ಮ್ಸ್ ಅವರ ಹಸುವಿನ ತುಪ್ಪ. ಅಮ್ಮ ಮಾಡಿ ತುಪ್ಪ ತರನಿರುತ್ತೆ, ಮರಳಾಗಿರುತ್ತೆ. ಇದನ್ನ ಒಂದೇ ಒಂದು ಇಲ್ಲಿ ಇಷ್ಟೇ, ತುಂಬಾ ತುಪ್ಪ ಕೇಳಿದಂತ ಲೀಟರ್ ಗಟ್ಟೆ ಹಾಕೋದಲ್ಲ, ಒಂದೇ ಒಂದು ಹನಿ ತುಪ್ಪನ ಇದಕ್ಕೆ ಸೇರ್ಸ್ಬಿಡ್ಬೇಕು. ಶೇರ್ಸಿ ಗೊಟಾಯಿಸ್ಬೇಕು ಹಂಗೆ. ಶೇಷ ನಾನು ಅವಾಗ್ಲೇ ಹೇಳಿದ್ನಲ್ಲ, ಕಲ್ಲುಪ್ಪಿನ 2 ಕಲ್ಲುಗಳನ್ನ ತಗೊಂಡು, ಕಲ್ಲುಪ್ಪಿನ 2 ಕಲ್ಲುಗಳನ್ನ ತಗೊಂಡು ಇದಕ್ಕೆ ಹಾಕ್ಬಿಡಿಪ್ಪ. ಮುಖ್ಯಮಂತ್ರಿ ಚಂದ್ರು ಸರ್ ಅಂದ್ಕೊಳ್ಳಿ ನನಗೆ ನೆನಪಾಗೋ ಒಂದು ಫೇಮಸ್ ಡೈಲಾಗು, ಮಿಸ್ಸೆ ನಾಟಿಕೊಳ್ಳಿ ಹೆಂಗು. ನನ್ನ ಹತ್ರ ಇವ್ ಅವಾಗಿಂದ ಮೂಗಿಗೆ ಇಕ್ಕಿ 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 ದೊಡ್ಡದಾಗ ತೋರಿಸಿದಾರೆ ನನ್ನ ಮೂಗಿನ ಒಳ್ಳೆಗಳನ್ನ. ವೈಡಲಿಟಿ. ಹೌದಾ? ಕರೆಕ್ಟ್ ಆಗಿ ಹೇಳಿದ್ರಿ. ಇವಾಗ ನಮ್ಮ ಒಂದು ಕಷಾಯ ಏನು ಯಶಸ್ವಿನಿ ಅಕ್ಕನಿಗೋಸ್ಕರ ಮಾಡ್ತಾ ಇದೀವಿ, ಅದು ಯಶಸ್ವಿಯಾಗಿ ಆಗಿದೆ. ಎಸ್, ಕಷಾಯ ಇಸ್ ಯಾಕೆ ಅದು ಶೂರ್. ಅದು ಶೂರ್. ಎಸ್, ಐ ಆಮ್ ಶೂರ್. ಓಕೆ. ಏನೋ ನೀವು ಬೇರೆ ಏನು ಹೇಳಿಲ್ವಲ್ಲ? ಇಲ್ಲಪ್ಪ. ಎಸ್ ಅಣ್ಣ, ಸುಮಾರು ಹೊತ್ತಾಯ್ತು. ನಿಮ್ದು ಈ ವ್ಲಾಗ್ ನೀವು ಕಾಣಿಸ್ಕೊಳ್ಳಿ, ಮತ್ತೆ ಇಲ್ಲ ನಿಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಹೌದು ಕಣಪ್ಪ, ನಿನ್ನ ಕರ್ಸಿದಕ್ಕೆ ನನ್ ಜನ್ಮಕ್ ನಾನೇ ಹೊಗಳ್ಕೋಬೇಕು. ಯಾಕೆಂದ್ರೆ ಯಾರ್ದನ ಆಗ್ಲಿ ಕಣೋ, ಚಾನಲ್ ಯಾರ್ದನ ಆಗ್ಲಿ ಕಣೋ, ಈಗೇನು ನಿನಗ್ ಸಬ್ಸ್ಕ್ರೈಬರ್ ಆಗ್ತಾರ? ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಯಾರು ಇಲ್ಲ. ನನ್ಗೆ ಯಾವಾಗ್ಲೂ ಅದು ಒಂದೇ ಹೇಳೋದು, ಮಾರೋ ಮುಜೆ ಮಾರೋ, ಮಾರೋ ಮುಜೆ ಮಾರೋ. ಇಲ್ಲ, ನಾನು ಯಾವಾಗ್ಲೂ ಒಂದೇ ಮಾತು ಹೇಳೋದು,
ನಾನ್ ಬೆಳೆಯೋದ್ರ ಜೊತೆಗೆ ನಮ್ಮ ಹುಡುಗರು ಬೆಳೆದ್ರೆ ಅದಕ್ಕಿಂತ ಸಂತೋಷ ನನಗೆ ಇನ್ಯಾವುದೂ ಇಲ್ಲ ಕಣೋ. ಬೆಳೆಯೋದ್ ನೋಡಿದ್ರೆ ನಿಮ್ಗೆ ಖುಷಿ ಆಗತ್ತೆ. ಹೌದು, ಆ? ಬೇರೆಯವರು ಬೆಳೆಯೋದ್ ನೋಡಿದ್ರೆ ನಿಮಗೆ ಖುಷಿ ಆಗತ್ತೆ. ಸತ್ಯವಾಗ್ಲೂ ಕಣ, ಅವ್ರ ಗೆಲುವಲ್ಲಿ ನನ್ನ ಗೆಲುವು ಕಾಣ್ತೀನಿ. ಅದಂತೂ ಖಂಡಿತ. ಯಾಕಂದ್ರೆ ನಾವು ಬಂದಿದ್ ಅವಾಗಿಂದ ಇವಾಗಿನ ತನಕನು ಎಷ್ಟು ಚೇಂಜ್ ಆಯ್ತು, ಏನೇನೆಲ್ಲ ಚೇಂಜ್ ಆಯ್ತು. ಬಟ್ ನಮ್ ನಿರಂಜನ ಅಣ್ಣ ಮಾತ್ರ ಅವತ್ತಿಂದ ಇವತ್ತಿನ ತನಕನು ಹಂಗೆ ಇದಾರೆ. ಇಷ್ಟ ನಾನು ಜಾಸ್ತಿ ಹೋಗ್ಲಲ್ಲ. ಸಾಂಗ್ ಹಾಕೋತೀನಿ. ನಿರಂಜನ ಅಣ್ಣ ನಾವು ಫಸ್ಟ್ ಡೇ ಮಜಾ ಭಾರತಕ್ ನಾವು ಬಂದಾಗ ನಮ್ ಜೊತೆ ಹೆಂಗಿದ್ರು ಇವತ್ತಿನ ತನಕನು ಹಂಗೆ ಇದಾರೆ. ಅದೇ ಅವರ ದೊಡ್ಡ ಗುಣ. ಅದೇ ಅವ್ರನ್ನ ಇಲ್ಲಿ ತನಕನು ಕಾಪಾಡ್ಕೊಂಡಿರೋದು. ನಮ್ಮನ್ನ ಇನ್ನೂ ಅವ್ರ ಜೊತೆ ಇಷ್ಟು ಚೆನ್ನಾಗಿರೋದಕ್ಕೆ ಅದೇ ಕಾರಣ. ಸೊ ಎಲ್ರು ಏನ್ ಕಲ್ತ್ಕೋಬೇಕು ಅಂತ ಹೇಳಿದ್ರೆ, ನಾವು ಏನೇ ಆಗಿರ್ಲಿ, ಎಲ್ಲಿಗೆ ಹೋಗಿರ್ಲಿ, ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ, ನಾವು ಬಂದಿರೋ ಹಾದಿ ನಾವ್ ಹೆಂಗಿರ್ತೀವಿ ಹಂಗೆ ಇದ್ಬಿಟ್ರೆ ಏನು ಸಮಸ್ಯೆ ಆಗಲ್ಲ. ಯಾವಾಗ್ಲೂ ಎಲ್ರು ಚೆನ್ನಾಗಿರ್ತಾರೆ, ಖುಷಿ ಖುಷಿಯಾಗಿರ್ತಾರೆ ಅಷ್ಟೇ. ಇಲ್ಲ, ನಮ್ಮ ಹುಡುಗರು ಇರಲ್ಲ ಹೊಗಳಾಗ ಬಹಳ ಖುಷಿ ಆಗುತ್ತೆ. ಅಷ್ಟೇ ಆಶ್ಚರ್ಯನೂ ಆಗುತ್ತೆ, ಏನೋ ಕೇಳ್ತಾವ್ರಲ್ಲ ಇವರು ಅಂತ. ಬಟ್ ಇಲ್ಲ, ಮನ್ಸಾರ ಅವ್ನು ಯಾವಾಗ್ಲೂ ಹಂಗೆ ಮಾತಾಡ್ತಾನೆ. ಖುಷಿ ಆಯ್ತು. ಸೊ ಒಟ್ನಲ್ಲಿ ಇವಾಗ ನನಗೆ ಖುಷಿ ಆಗ್ಬೇಕು ಅಂದ್ರೆ ಕಷಾಯ ರೆಡಿ ಆಗ್ಬೇಕು. ಕಲ್ಲು ಹಾಕಿಲ್ಲ ಅನ್ಸತ್ತೆ. ಆಗ್ಬೇಕನು ಹಾಕಿದ್ನಾ? ಆಗ್ತೆ. ಸೊ ಕಷಾಯ ಹೇಗಾಗಿದೆ ನೋಡೋಣ ಬನ್ನಿ. ಇವಾಗ ಗೆಳೆಯರೆ ಏನ್ ಕೊತ ಕುದೀತಾ ಇದೆ. ನಾವು ಹಾಕಿದ್ದು ಕ್ವಾಂಟಿಟಿ ನೀರು ಅರ್ಧದಷ್ಟಾಗಿದೆ. ಸೊ ಇವಾಗ ಇಲ್ಲಿ ನೋಡಿ ಹಿಂಗ್ ಕುದೀತಾ ಇದೆ. ಇವಾಗ ಆಫ್ ಮಾಡ್ಬಿಡೋಣ. ಕಷಾಯ ಇದು ಹೆಂಗ್ ಕಾಣ್ತಾ ಇದೆ ಇದು? ಒಂಥರ ಈ ಬಾಯ್ಲ್ಡ್ ಎಗ್ ಅಡಿಗೆ ಮಾಡ್ತಾರಲ್ಲ ಆ ತರ ಕಾಣ್ತಾ ಇದೆ. ಮಧ್ಯ ಎಗ್ ಪೀಸ್ ತರ ಕಾಣ್ತಾ ಇದೆ. ಎಗ್ ಪೀಸ್ ಅಲ್ಲ, ಅದು ಶುಂಠಿ ಪೀಸ್. ಶುಂಠಿ, ಅದೇ ಶುಂಠಿ. ಇದನ್ನ ನಾವು ಕುಡಿತಾ ಇದ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಕುಡಿ. ಲಾಟಿಕ್ ಹಾಕ್ಬಿಡು. ಲಾಟಿಕ್ಕೆ ಆಕ್ಚುಲಿ ನಮ್ಮ ರಾಘು ಒಂದು ನನಗೆ ನೆನಪಾಗದೆ ಉಮಾಶ್ರೀ ಅವರು. ಅಫ್ಕೋರ್ಸ್ ಇವತ್ತು ಅವ್ನು ಸೀರೆ ಬ್ಲೌಸ್ ಒಳಗಡೆ ಎಲ್ಲ ಹಾಕಿಲ್ಲ. ಅದಂದ್ರೆ ಇದು ಏನು, ಇವತ್ತೊಂದು ಸೀರೆ ಬ್ಲೌಸ್ ಎಲ್ಲ ಹಾಕಿಲ್ಲ. ಆದ್ರೂ ಅವನ್ ಬಾಯಲ್ಲಿ ಉಮಾಶ್ರೀ ಅವರು ಯಾವಾಗ್ಲೂ ಇರ್ತಾರೆ. ಬಾಯಿಗಿಂತ ಅವನು ಮನ್ಸಲ್ಲಿದೆ. ಅವ್ನ ಬೈಕು ನಿಮ್ದು, ನೀವು ಕಾಸು ಕೊಟ್ಟು ತಗೊಂಡಿರೋದು. ಮನ್ಸಲ್ಲಿದ್ದಾರೆ. ನರ ನಾಡಿಗಳಲ್ಲಿ ಉಮಾಶ್ರಮ ಇದ್ದಾರೆ. ಇದನ್ನ ಹಿಂಗ್ ತಗೊಂಡು ಅಲ್ಲ, ಅದನ್ನೇ ಹೇಳಂತಿದ್ದೆ. ಈಗ ಕಷಾಯ ಹಾಕೋದನ್ನ ಉಮಾಶ್ರೀ ಇರ್ತಾರೆ. ಓ ಸ್ವಾಮಿ, ಇವಾಗ ಕಷಾಯ ಮಾಡ್ಬಿಟ್ಟಿದೀನಿ. ಇದನ್ನ ಹಿಂಗ್ ಎತ್ಕೊಂಡು ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ಒಯ್ದ್ಬಿಟ್ರೆ ಇದೇ ಅವನ ಅಜ್ಜಿ ಶುಂಠಿ ಕಷಾಯ. ರಾಘು ರೆಡಿನಾ? ಎಸ್. ಯಶು ಕೋಣ ಪಾಪ ಮಾಡಿರೋದು ಅವಳಿಗೋಸ್ಕರ. ಅವಳು ಜ್ವರದಲ್ಲಿದ್ದಾಳೆ ಅಂತ ಅವಳಿಗೋಸ್ಕರ ಮಾಡಿದ್ದು. ಓಕೆ, ರೆಡಿ ಯಶು? ನಿಜವಾಗ್ಲೂ ಆ ರಾಘು ರಾಣಿ ತರ ಫೀಲ್ ಮಾಡಿಸ್ತೀವಿ. ಫೈನಲಿ ಮಿಷನ್ ಅಕಂಪ್ಲೀಸ್ಡ್. ಏನ್ ಹಾಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಏನಂತ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಅದಾಗಿದೆ. ಅಣ್ಣ ತಗೊಳ್ಳಿ, ನೀವು ಕೊಟ್ಬಿಡಿ ಅವ್ರಿಗೆ. ಹೇಳಿ ಹೆಂಗಾಗಿದೆ ಅಂತ ಅವ್ರಿಗೆ ಒಂದು ಸರಿ. ನಿಜವಾಗ್ಲೂ ಚೆನ್ನಾಗಿದೆ ಕಣ. ಬಟ್ ಗಂಟ್ಲಿಗೆ ಒಂದ್ ಸ್ವಲ್ಪ ಕಾಕಾರ. ನಿನ್ನೆ ಕಷಾಯ ಅಂತ ಕಷಾಯ ಅಂದ್ರೆ ಕಷಾಯ ಗುರು, ಅದ್ ಹಂಗೆ ಇರ್ಬೇಕು. ಬಟ್ ನಿಜವಾಗ್ಲೂ ಸಖತ್ತಾಗಿದೆ. ಏನಕ್ಕೆ ಇಷ್ಟೇ ಹಾಕೊಂಡಿದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕಷಾಯ ಇಷ್ಟಿಷ್ಟೇ ಕುಡಿಬೇಕು, ಇಷ್ಟಿಷ್ಟು ಕುಡಿಯೋದಲ್ಲ. ಸಿಂಪಲ್ ಆಗಿ ಇಷ್ಟ. ನಿಜವಾಗ್ಲೂ ಗಂಟ್ಲಿಗೆ ತುಂಬಾನೇ ಹಿತವಾಗಿದೆ. ನನಗೆ ನಿಜ ಅನಿಸ್ತಾ ಇತ್ತು ಏನಾದ್ರೂ ಬಿಸಿ ಬಿಸಿ ಕುಡಿಬೇಕು ಹಾಗೆ ಹೀಗೆ ಅಂತ. ರೈಟ್ ಟೈಮ್ಗೆ ನನ್ನ ತಮ್ಮ ರಾಘು ಅಲಿಯಾಸ್ ರಾಗಿಣಿ ಬಂದು ನನಗೆ ಕಷಾಯ ಮಾಡಿಕೊಟ್ಟು ನನ್ನ ಜ್ವರ, ಗಂಟ್ಲು ನೋವು, ನೆಗಡಿ, ಕೆಮ್ಮು ಎಲ್ಲ ಹೋಗಿಸ್ತಾ ಇದ್ದಾನೆ. ಇನ್ನೂ ಹೋಗಿಲ್ಲ, ಸುಮ್ಮನೆ ಹೋಗುತ್ತೆ. ಹೋಗ್ಬಿಡ್ತು, ನೀವೇ ಹೋಗಿಸ್ತಾ ಇಲ್ಲ ಇನ್ನು. ಪಾಪ ಅವ್ರು ಆಲ್ರೆಡಿ ಕುಡ್ಬಿಟ್ಟು ಹೋಯ್ತು ಅಂತ ಅಂದ್ರು. ಇವ್ರು ಹೋಗಿಲ್ಲ ಕುಡಿಯೆ, ಹಂಗೇನೆ ಹೇಳ್ಬಾರ್ದು. ಅದೇಂಗ ಹೋಗ್ಬಿಡುತ್ತೆ ಕುಡಿದ ತಕ್ಷಣ. ಹೋಯ್ತು ಅನ್ಕೊಂಡ್ರೆ ಹೋಗ್ಬಿಡತ್ತೆ. ಸಮಸ್ಯೆ ಅದೇ ಹಂಗೆ. ಸಮಸ್ಯೆನ ಹೋಯ್ತು ಅನ್ಕೊಂಡ್ರೆ ಹೋಗತ್ತೆ, ಬರತ್ತೆ ಅನ್ಕೊಂಡ್ರೆ ಬರುತ್ತೆ. ಅಪ್ಪು ಮುಟ್ಟಿದ್ ಮಾತಾಡ್ತಾರೆ. ಅಪ್ಪು ಮುಟ್ಟಿದ್ ಮಾತಾಡ್ತಾರೆ. ಅಮೇಜಿಂಗ್ ಆಗಿ ಮಾತಾಡ್ತಾರೆ. ನಿಜವಾಗ್ಲು ಈ ತರ ಅಪ್ಪು ಮುಟ್ಟಿದ್ ಮಾತು ಅವಾಗ ಆಡ್ತಾ ಇರೋ ಆಯ್ತಾ? ಏನೋ ನನ್ನಲ್ಲಿ ಇಷ್ಟು ಜೂಮ್ ತೋರಿಸ್ತೀರಾ ಅಂತಂದ್ರೆ ನಾನು ನೆಕ್ಸ್ಟ್ ವ್ಲಾಗ್ ಮಾಡೋದೇ ಇಲ್ಲ. ಕಣ್ ತೋರ್ಸ ಚೆನ್ನಾಗಿದೆ. ಇಲ್ಲ, ನನ್ ಕಣ್ ಚೆನ್ನಾಗಿಲ್ಲ. ಕಣ್ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಕಣ್ಣೆರಡು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಹೂ ಬಿರಿದಂತೆ,
ನಾ 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 ತಾ ನಾ 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 ನಾ. ಸದಾ ಲೋಟಲಿ ಕಷಯವೂ ತುಂಬಿದಂತಿದೆ, ಸದಾ ಲೋಟಲಿ ಎಣ್ಣೆ ಸಾರಿ ಕಷಯವೂ ತುಂಬಿದಂತಿದೆ. ನೋಡ್ದಲ್ಲಿ ಕಷಾಯವು ತುಂಬಿದಂತಿದೆ. ಆ ನಿಜ ಹೇಳ್ತಾ ಇದೀನಿ, ಈ ಕಷಾಯ ಸೂಪರ್ ಆಗಿದೆ. ಯಾರಿಗೇ ಆಗ್ಲಿ ಜ್ವರ, ಕೆಮ್ಮು, ನೆಗಡಿ ಇದ್ರೆ ಪ್ಲೀಸ್ ಟ್ರೈ ಮಾಡಿ. ಏನು ಮನೆಯಲ್ಲೇ ಇರುವಂತ ಪದಾರ್ಥಗಳನ್ನ ಯೂಸ್ ಮಾಡಿ ಮಾಡಿರುವಂತ ಕಷಾಯ ಸೂಪರ್ ಆಗಿದೆ. ವೆರಿ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್ ರಾಘು. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಏನೋ ಮಾಡ್ತಿದ್ದೀರ? ನಾನು ನೀವೇನೋ ತಂದಿದ್ದೀರಲ್ಲ ಅದು ಹೆಂಗಿದೆ ಅಂತ ನೋಡ್ತಾ ಇದ್ದೀನಿ. ನೋಡ್ ಕೆಮ್ಮು, ನೆಗಡಿ ಏನಿದ್ರು ಕಷಾಯ ಕುಡಿದ್ರೆ ಹೊರಟೋಗ್ಬಿಡುತ್ತೆ. ಇದು ಯಾರ ತರ ಇತ್ತು ಅಂತ ನನ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವ ಇವೆಲ್ಲ ಯಾಕ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ತರ ಮನೆ ಮದ್ದುಗಳು ಇನ್ನೂ ಸಾಕಷ್ಟು ಗೊತ್ತಾಗ್ಬೇಕು ಅನ್ನೋದಾದ್ರೆ ಯಾರ ಚಾನಲ್ ಗೂಗಲ್ ನೋಡಿ ಎಲ್ಲ ಸಿಗುತ್ತೆ. ಬಟ್ ಇಲ್ಲ ಮಾಡಿದ್ರೆ ನೋಡ್ಬೇಕು ಅಂದ್ರೆ ನನ್ನ ಚಾನಲ್, ರಾಘು ಚಾನಲ್, ಯಶು ಚಾನಲ್ ಯಾರ್ದೋ ಒಬ್ರು ನೋಡಿ ಖಂಡಿತವಾಗ್ಲೂ ನಾವು ಈ ತರ ಒಂದಷ್ಟು ಸಾಕಷ್ಟು ಟ್ರೈ ಮಾಡಿ ಇದ್ದೇ ಇರ್ತೀವಿ. ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಹೇಳ್ರು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನೋಡಿರಿ. ಎಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಇದು ನಿರಂಜನ್ ಸೈನಿಂಗ್ ಆಫ್. ಬಾಯ್. ಬೆಲ್ಲ ಚಾವ್ ಚಾವ್ ಚಾವ್, ಬೆಲ್ಲ ಚಾವ್ ಚಾವ್ ಚಾವ್.